ಈಗ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಇದು ಎಕ್ಸಾಮ್ ಫೀಸ್ ತುಂಬ ಹೈಕ್ ಆಗಿದೆ. ಬಿಕಾಮ್ ಅವರಿಗೆ 896ರಿಂದ 1334ವರೆಗೂ ಹೈಕ್ ಆಗಿದೆ. ಅಂದರೆ 32% ಹೈಕ್ ಆಗಿದೆ. ಮತ್ತು ಸೈನ್ಸ್ ಸ್ಟೂಡೆಂಟ್ಸ್ಗೆ 1138ರಿಂದ 1033 ಆಗಿದೆ. BCI ಸ್ಟೂಡೆಂಟ್ಸ್ಗೆ 3580ರಿಂದ 4775. ಹಾಗಾಗಿ 33.38% ಜಾಸ್ತಿ ಆಗಿದೆ. ಹಾಗಾಗಿ ನಾವು ಇಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಬಂದು ಒಂದು ಮನವಿ ಕೊಟ್ಟಿದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೆಜಿಎಫ್ ತಾಲೂಕಿನ ತಾಲೂಕು ಸಂಚಾಲಕರಾಗಿದ್ದ ಅಜಯ್ ಅವರ ನೇತೃತ್ವದಲ್ಲಿ ಇವತ್ತು ದಂಡಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ನಮಗೆಲ್ಲ ಗೊತ್ತಿರಬಹುದು, ಇವತ್ತು ರಾಜ್ಯ ಸರ್ಕಾರ ಏಕಾಏಕಿ BCom BSc ಮತ್ತು BBMನ BCA ಮತ್ತು ಎಲ್ಲ ಏನಿವತ್ತು ಉನ್ನತ ಶಿಕ್ಷಣ ಪದವಿ ಶಿಕ್ಷಣ ಪಡೆದಿದ್ದಾರೋ ಆ ವಿದ್ಯಾರ್ಥಿಗಳ ಒಂದು ಶುಲ್ಕವನ್ನು ಏಕಾಏಕಿ ಹೆಚ್ಚಳನ ಮಾಡ್ತಕ್ಕಂಥದ್ದು ನಾವು ಸರ್ಕಾರವನ್ನು ಖಂಡಿಸ್ತಾ ಇದ್ದೇವೆ. ಸಂಬಂಧಪಟ್ಟಂತಹ ಉನ್ನತ ಶಿಕ್ಷಣ ಸಚಿವರಿಗೆ ನಾವೊಂದು ಧಿಕ್ಕಾರವನ್ನು ಹೋಗ್ತಾ ಇದ್ದೇವೆ. ಯಾಕಂತಂದ್ರೆ ಏಕಾಏಕಿ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಮೇಲೆ ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ. ನಮಗೆಲ್ಲ ಗೊತ್ತಿರ್ಬೋದು, ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯ ಈ ಸರ್ಕಾರ ಸಮಸ್ಯೆ ಮಾಡ್ತಾನೆ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ಬೋದು. BComನ ಶುಲ್ಕ ಕೇವಲ 840 ರೂಪಾಯಿ ಇತ್ತು. ಅದನ್ನು ಏಕಾಏಕಿ 1042 ರೂಪಾಯಿನ ಹೆಚ್ಚಳ ಮಾಡ್ತಾರೆ. ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಸುಮಾರು 250 ರೂಪಾಯಿನ ಹೆಚ್ಚಳ ಮಾಡ್ತಾರೆ. ಬಡ ಮಕ್ಕಳಿಗೆ ಇವತ್ತು ಏನು ಸರ್ಕಾರ ಕೊಡ್ತಾ ಇದೆ ಅಂತಂದ್ರೆ ಈ ರೀತಿಯ ಒಂದಲ್ಲ ಒಂದು ರೀತಿಯ ಒಂದು ಶುಲ್ಕವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಂಕಪಟ್ಟಿಯ ಶುಲ್ಕವನ್ನು ಹೆಚ್ಚಳ ಮಾಡತಕ್ಕಂಥದ್ದು, ಇವೆಲ್ಲವನ್ನು ಖಂಡಿಸಿ ಇಡೀ ರಾಜ್ಯದಂತ ABVP ಪ್ರತಿಭಟನೆ ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು KGFನಲ್ಲಿ ಮೊದಲನೇ ಬಾರಿಗೆ ನಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮ ಅಜಯ್ ಅವರು ತಾಲೂಕು ಸಂಚಾಲಕರಾಗಿ ಆದ ನಂತರ ಮೊದಲನೇ ಹೋರಾಟ ಅವರಿಗೆ ಇವತ್ತಿನಿಂದ ನಮ್ಮ ಪ್ರಾರಂಭ ಆಗ್ತದೆ. KGFನಲ್ಲಿ ನಮ್ಮ ಸಂಘಟನೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಮಸ್ಯೆ, ಶಿಕ್ಷಣದ ಸಮಸ್ಯೆ ಯಾವುದೇ ಬಂದರೂ ಕೂಡ ವಿದ್ಯಾರ್ಥಿ ಪರಿಷತ್ ಯಾವತ್ತೂ ಕೂಡ ಮುಂಚೂಣಿ ಇರ್ತದೆ. ವಿದ್ಯಾರ್ಥಿಗಳಿಗೋಸ್ಕರ, ವಿದ್ಯಾರ್ಥಿ ಸಮಸ್ಯೆಗೋಸ್ಕರ ಪ್ರತಿಭಟನೆ ಮಾಡುವಂತ ಕೆಲಸ KGFನಲ್ಲಿ ಮಾಡ್ತೇವೆ. ನಮ್ದು ವಿದ್ಯಾರ್ಥಿಯ ಶೈಕ್ಷಣಿಕ ಕ್ಷೇತ್ರ ಅಲ್ಲದೆ ಸಮಾಜದಲ್ಲಿ ಯಾವುದೇ ಸಮಸ್ಯೆ ಬಂದಾಗ, ಸಮಾಜದಲ್ಲಿ ಯಾವುದೇ ಕಲೆಕಲೆಯ ನಮ್ಮ ಒಂದು ವಿಷಯ ತಗೊಂಡಾಗ ಸಮಾಜದ ಪರವಾಗಿರುತ್ತೆ, ಜನರ ಪರವಾಗಿರುತ್ತೆ. ಇದು ವಿದ್ಯಾರ್ಥಿ ಸಂಘಟನೆ ಒಂದು ಸೈದ್ಧಾಂತಿಕ ಭೂಮಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಏನು ಶಾಂತಿಯುತವಾಗಿ ನಮ್ಮ ABVP ವಿದ್ಯಾರ್ಥಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೋ, ಇವತ್ತು ನಮ್ಮ ದಂಡಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನು ಮತ್ತು ಕುಲಸಚಿವರಿಗೆ ಮನವಿಯನ್ನು ರವಾನೆ ಮಾಡಿದ್ದೇವೆ. ಏನನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದಾದ್ರೂ ನಮ್ಮ ಶುಲ್ಕವನ್ನು ಕಡಿಮೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಬೀದಿಗಿಳಿದು ಉಗ್ರವಾದವನ್ನು ಮಾಡುವಂತ ಎಚ್ಚರಿಕೆಯನ್ನು ಕೊಡ್ತಾ ಈ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹಣವನ್ನು ಹೆಚ್ಚಳ ಮಾಡಿದ್ರೆ ಫೀಸನ್ನ ಅದನ್ನ ಕಡಿಮೆ ಮಾಡಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಈ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದೆ. ಇದು ನಿರಂತರವಾದ ಇವತ್ತು ಏನೋ ಶಾಂತಿಯುತವಾಗಿ ಬಂದು ನಮ್ಮ ತಾಲೂಕು ದಂಡಾಧಿಕಾರಿ ಮುಂದೆ ಪ್ರತಿಭಟನೆ ಕೂತಿದ್ದೀವೋ, ಈ ರೀತಿ ಕೂತಲ್ಲ ಬೀದಿಗಿಳಿದು ರಸ್ತೆ ತಡೆ ಮಾಡುವಂತ ಕೆಲಸ ಮಾಡ್ತೇವೆ ಮುಂದಿನ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಭಾರತ್ ಮಾತಾ ಕಿ.